ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಆದರೆ ಆಹಾರದ ವಿಚಾರದಲ್ಲಿ ನಾವು ಬಹಳ ಜಾಗೃತಿಯಿಂದ ನಾವು ಇರಬೇಕಾದಂಥ ಒಂದು ಪ್ರಸಂಗ ಇರೋದ್ರಿಂದ ಈ ಒಂದು ಹೋಟ್ಲು ಏನು ಇವತ್ತು ಮೊದಲನೇದಾಗಿ ಹೆಂಗೆ ಕಂಡುಹಿಡಿಯೋದು ಅಂತ ತಾವು ಒಂದು ಕ್ವಶನ್ ಮಾಡಿದ್ರಿ. ಆದರೆ ಹೋಟ್ಲ್ ನಡೆಸ್ತಕ್ಕಂಥ ಈ ಒಂದು ಏನು ಮ್ಯಾನೇಜ್ಮೆಂಟ್ ಇರ್ಬೋದು, ಆ ಒಂದು ಮಾಲೀಕರು ಇರ್ಬೋದು, ಮೊದಲು ಅವರು ಹೋಟ್ಲ್ ನಡೆಸೋಕ್ಕೆ ಮುಂಚೆ ಮಾನವೀಯತೆ ಅಂತಕ್ಕಂಥ ಒಂದು ದೃಷ್ಟಿ ಅವರಲ್ಲಿ ಇರಬೇಕು. ಯಾಕಂದರೆ ಗ್ರಾಹಕರು ನನ್ನ ಕುಟುಂಬ ಬೇರೆ ಅಲ್ಲ, ಬರ್ತಕ್ಕಂಥ ಗ್ರಾಹಕರು ಬೇರೆ ಅಲ್ಲ ಅಂತ ಒಂದು ನಡೆಸ್ಕೊಂಡು ತನ್ನ ಕುಟುಂಬಕ್ಕೆ ಏನು ಊಟ ಕೊಡಬೇಕು ಅದೇ ರೀತಿ ಜನರು ಕೂಡ ಕೊಡಬೇಕು ಅನ್ನೋ ಒಂದು ಮಾನವೀಯತೆ ಇಟ್ಕೊಂಡು ಜನರಿಗೆ ಊಟ ಕೊಟ್ಟರೆ ಈ ಒಂದು ಎಲ್ಲ ರೀತಿಯ ನಾವು ಯಾರು ಕಾಯಬೇಕಾಗಿಲ್ಲ. ಇವಾಗ ಈಗಾಗಲೇ ನೋಡಿರ್ಬೋದು 24 ಗಂಟೆ ಹೋಗಿ ಒಬ್ಬರು ಆಹಾರ ಇಲಾಖೆ ಸುರಕ್ಷತಾಧಿಕಾರಿಗಳು ಕಾಯಕ್ಕಾಗಲ್ಲ ಒಂದು ಹೋಟ್ಲಿಗೆ ಹೋಗಿ, ಅಥವಾ ಒಂದು ವಿಡಿಯೋ ಡಿಸ್ಪ್ಲೇ ಮಾಡೋಕ್ಕಾಗಲ್ಲ ಅವ್ರು ಹೇಗೆ ಅಡುಗೆ ಮಾಡ್ತಾರೆ ಅನ್ನೋದು. ಇವೆಲ್ಲ ನಾವು ಒಳಗೊಂಡಂತೆ ನಾವು ಮೊದಲನೇದಾಗಿ ಏನು ಇವತ್ತು ಹೋಟ್ಲ್ ಮಾಲೀಕರಿದ್ದಾರೆ ಅವ್ರು ಎಚ್ಚೆತ್ಕೊಂಡು ನಿಮಗೆ ಏನು ಸ್ವಲ್ಪ ಏನಾದ್ರು ಲಾಭಾಂಶ ಕಡಿಮೆ ಆಗುತ್ತಾ, ಒಂದು 2 ರೂಪಾಯಿ ಎಕ್ಸ್ಟ್ರಾ ಮಾಡಿ. ಯಾಕಂದ್ರೆ ಪಂಚತಾರ ಹೋಟ್ಲಿಗೆ ಎಕ್ಸ್ಟ್ರಾ ಮಾಡಿ ಅಂತ ಹೇಳಿಕ್ಕಾಗಲ್ಲ. ಯಾಕಂದ್ರೆ ಇವತ್ತೊಂದು ಕಾಫಿನೇ ಬಂದು 250ರಿಂದ 300 ರೂಪಾಯಿ. ಹಾಗಾಗಿ ನೀವು ಎಕ್ಸ್ಟ್ರಾ ಮಾಡಿ ಅಂತ ನಾವು ಕೇಳೋದು ಇಲ್ಲ. ಅಲ್ಲಿ ಹೋಗೋರಿಗೆ ಅನುಭವಿಸ್ಕೊಂಡು ಹೋಗೋರು ಹೋಗಲಿ, ನಾವು ಬೇಡ ಅಂತಿಲ್ಲ. ಆದರೆ ನೀವು ಮಾನವೀಯತೆಯನ್ನು ಇಟ್ಕೊಂಡು ದಯಮಾಡಿ ಗ್ರಾಹಕರನ್ನು ದೇವರು ಅಂತ ತಿಳ್ಕೊಂಡು ವ್ಯಾಪಾರವನ್ನು ಮಾಡಿ. ಮುಂದಿನ ದಿನಗಳಲ್ಲಿ ನಿಮಗೂ ಒಳ್ಳೆಯದಾಗುತ್ತೆ, ತಿಂತಕ್ಕಂಥ ನಮಗೂ ಒಳ್ಳೆಯದಾಗುತ್ತೆ. ಎಸ್, ಪರಿಣಿತಾ ಅವರೇ ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಎಲ್ಲೋ ಫುಡ್ ರೆಡಿ ಆಗೋದೆಲ್ಲ ಕಣ್ಣಿಗೆ ಕಾಣದೇ ಇರೋದೆಲ್ಲ ತಿನ್ನಕ್ಕೆ ಹೋಗ್ಬಾರ್ದು. ಕಣ್ಣಿಗೆ ಕಂಡಾಗ್ಲೇ ಇಷ್ಟೆಲ್ಲ ಇದೆ ಅಂತ ಅಂದರೆ ಕಣ್ಣಿಗೆ ಕಾಣದೇ ಇರೋದು ಇನ್ನೆಷ್ಟು ಇರ್ಬೋದು ಅನ್ನೋ ಆತಂಕ ಇದೆ ನಮಗೆ. ಮ್ಯಾಮ್, ಇವಾಗ ಇಷ್ಟೊಂದು ಡಿಕೋಡ್ ಮಾಡಿ ನಾವು ಯೋಚನೆ ಮಾಡಿ ತಿನ್ನೋ ಥರ ಆ್ಯಕ್ಚುಲಿ ಆಗಲ್ಲ. ನಮಗಿರೋ ಥರ ಕೆಲಸ ಆಗಲಿ ಅಥವಾ ದುಡ್ಡಿಂದು ಪ್ರಾಬ್ಲಮ್ಸ್ ಆಗಲಿ ಆ ಥರ ನೋಡೋಕ್ಕಾಗಲ್ಲ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಫಸ್ಟು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಅದ್ರ ಬಗ್ಗೆ ಕಂಪ್ಲೀಟ್ಲಿ ತಿಳ್ಕೊಳ್ಳಿ. ಓಕೆ, ಅಕಸ್ಮಾತ್ ತಿನ್ನಬೇಕಾದ್ರೂ ಕೂಡ ಸ್ವಲ್ಪನಾದರೂ ನಿಮಗೆ ಅನಿಸಿದ್ರೆ ಇದು ಸರಿಗಿಲ್ಲ ಅಂತ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿ. ದುಡ್ಡು ಹೋದರೂ ಹೋಯ್ತು. ಮನೇಲೂ ಕೂಡ ಕಂಟಾಮಿನೇಷನ್ ಈಗ ಈಚೆಯಿಂದ ತರಿಸಿದ್ರಿ, ಝೊಮ್ಯಾಟೊ ಆಗಲಿ ಅದಾಗಲಿ ಇದಾಗಲಿ, ಬೆಸ್ಟು ಅದೇ ಟೈಮಲ್ಲಿ ನೀವು ಕುಕ್ಕೇ ಮಾಡ್ಕೊಬಿಡ್ಬೋದು. ಅದರಲ್ಲೂ ಕೂಡ ಕಂಟಾಮಿನೇಟೆಡ್ ಆಗಲಿ ಏನಾದರೂ ಸ್ವಲ್ಪ ನೋಡಿಕೊಂಡು ಆ ಮೀಟ್ ಏನು ಕೊಡ್ತಾ ಇದ್ದಾರೆ ತೊಗೋತಾ ಇದ್ದೀರಾ ಅದೆಲ್ಲ ಫ್ರೆಶ್ ಆಗಿದೆಯಾ ನೋಡಿಕೊಂಡು, ಕಂಟಾಮಿನೇಷನ್ಸ್ ಇಲ್ಲದೇನೆ ತುಂಬ ಬರೀ ಕುಕ್ ಮಾಡೋದು ಮಾತ್ರ ಅಲ್ಲ, ಅದನ್ನು ಇಮಿಡಿಯೇಟ್ಲಿ ಕೋಲ್ಡ್ ಮಾಡಿ ಪುನಃ ಸ್ಟೋರೇಜ್ಗೂ ಹಾಕಿ ಬೇಗ ಬೇಗ ಕಂಪ್ಲೀಟ್ ಮಾಡಬೇಕು. ಆ ಥರ ಒಂದು ಸ್ವಲ್ಪ ನೋಡಿಕೊಂಡು ಮಾಡಿದ್ರೆ ಬೆಟರ್. ನನ್ನ ಪ್ರಕಾರ ಮನೇಲೇ ಮಾಡ್ಕೊತೀನಿ, ಬಿಕಾಸ್ ಹಾಸ್ಪಿಟಲ್ ಬಿಲ್ಸ್ ಮಾತ್ರ ನಿಜ ಕಟ್ಟೋಕ್ಕಾಗಲ್ಲ. ಯಾವಾಗಲೂ ನೀವು ಹೇಳ್ತೀರಾ ಡಯಟ್ ಫುಡ್ ಏನು ಯಾವ್ದು ಸೇಫ್ಟಿ ಅಂತ. ಮೋಸ್ಟ್ಲಿ ಒಂದು ಬಾಕ್ಸ್ ಅಲ್ಲಿ ತರಕಾರಿ ಕಟ್ ಮಾಡ್ಕೊಂಡು ತೊಗೊಂಡೋದ್ರೆ ಆಯ್ತಪ್ಪ, ಫ್ರೂಟ್ಸ್ ಕಟ್ ಮಾಡ್ಕೊಂಡು ತೊಗೊಂಡೋದ್ರೆ ನಾವೆಲ್ಲ ಹೋಗ್ತೀವಿ ಅಂತ ಅಂದ್ರೆ ಬೆಸ್ಟ್. ನಾವು ಕಣ್ಣಿಗೆ ಕಂಡು ನಮ್ಗೆ ಯಾವ್ದು ಒಳ್ಳೇದು ಅಂತ ಅಂದಿರ್ತೀವಿ ಅಂತ. ಎನಿವೆ ಡಾಕ್ಟರ್ ಈಗ ರೈತರಿಂದ ನೇರವಾಗಿ ನಾವು ಕೊಳ್ಳಕ್ಕಾಗಲ್ಲ. ಪಾಪ ರೈತರು ಯಾವತ್ತೂ ಕೂಡ ಮೋಸ ಮಾಡಬೇಕು, ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡೆ ನಮ್ಮ ರೈತರು. ಈಗ ಕೊಳ್ತಿದ್ದ ಆಹಾರ ಇದ್ರೆ ಅವ್ರ ಪಾಪ ತರಕಾರಿಯನ್ನು ಕೂಡ ಮಾರ್ಕೆಟಿಗೆ ತಂದು ಕೊಡಲ್ಲ ಅಂತ, ಜನಕ್ಕೆ ಅದು ಹೋಗ್ಲೇಬಾರ್ದು ಅಂತ, ಬೇಕಂದ್ರೆ ಅದನ್ನ ಗೊಬ್ಬರ ಮಾಡಿ ವಾಪಸ್ ಜಮೀನುಗಳಿಗೆ ಹಾಕ್ಬಿಡ್ತಾರೆ ಅಂತ. ಈ ಮಧ್ಯವರ್ತಿಗಳು ಇನ್ಯಾರೋ ತಂದು ಸೇಲ್ ಮಾಡ್ತಾರಲ್ಲ, ಕೊಳೆತರು ಕೂಡ ಒಂದ್ ಕಡೆ ಸ್ಟೋರ್ ಮಾಡಿ ಇಡ್ತಾರೆ. ಯಾರು ಕಡಿಮೆ ರೇಟಿಗೆ ಕೇಳ್ತಾರೆ ಅವ್ರಿಗೆ ಕೊಟ್ಬಿಡೋಣ, ನಮಗೇನಾಗಬೇಕು ಅಂತ. ಸೊ ಕೊಳೆತ ತರಕಾರಿ ಮತ್ತು ಫ್ರೂಟ್ಸಿಂದ ಆಗುವ ಸಮಸ್ಯೆಗಳೇನು, ಅದ್ರ ಜೊತೆಗೆ ಆಗಲೇ ಒಂದು ಹೇಳಿದೆ ಡಾಕ್ಟರ್, ಫೈನಲ್ ಆಗಿ ಹೇಳೋದಾದ್ರೆ ಹುಟ್ಟಿರೋ ಮಕ್ಕಳಲ್ಲೂ ಕೂಡ ಯಾಕೆ ನ್ಯೂನ್ಯತೆಗಳು, ಯಾಕೆ ಸಮಸ್ಯೆ ಅಂತ ನಮ್ಮ ತಾಯಂದ್ರೆಲ್ಲ ಹೇಳ್ತಾ ಇದ್ರು. ಈಗೆಲ್ಲ ಒಂದು ಡೆಲಿವರಿ ಆಗೋಷ್ಟೊತ್ತಿಗೆ 3-4 ಸ್ಕ್ಯಾನ್ಗಳನ್ನು ಮಾಡಿಸ್ಕೊಂಡ್ಬಿಡ್ತೀರಪ್ಪ ಮಕ್ಕಳಲ್ಲಿ ಏನಾದರೂ ನ್ಯೂನ್ಯತೆಗಳು ಇದೆಯಾ ಅಂತ ಕಂಡುಹಿಡಿಯೋಕ್ಕೆ. ಅವಾಗೆಲ್ಲ ಸ್ಕ್ಯಾನಿಂಗ್ಗಳೇ ಇರಲಿಲ್ಲ. ಡೆಲಿವರಿ ಆಗಿ ಮಗು ಆಚೆ ಬರೋ ತನಕ ಮಗು ಹೇಗಿದೆ ಅಂತ ತಿಳ್ಕೊಳಕ್ಕಾಗ್ತಾ ಇರಲಿಲ್ಲ ನಮಗೆ ಅಂತ. ಆಗಲೇ ಆರಾಮಾಗಿದ್ದಂಥ ಮಕ್ಕಳು ಈಗ ಯಾಕೆ ಇಷ್ಟು ನ್ಯೂನ್ಯತೆಗಳಿಂದ ಆಚೆ ಬರ್ತಿದ್ದಾರೆ ಅಂತ. ಮೋಸ್ಟ್ಲಿ ಇದು ಲೈಫ್ ಸ್ಟೈಲ್ ಮತ್ತೆ ಅಗೇನ್ ಫುಡ್ ವಿಚಾರನೆ ಬರುತ್ತಾ ಇಲ್ಲಿ. ತಾಯಿ ಸೇವನೆ ಮಾಡುವ ಫುಡ್ ಕೂಡ ಸೇಫ್ಟಿ ಆಗಿಲ್ಲ ಅಂತ. ಅಬ್ಸಲ್ಯೂಟ್ಲಿ. ಈಗ ಏನಾಗುತ್ತೆ, ಈಗ ಗರ್ಭಿಣಿ ಇರತಕ್ಕಂತಹ ತಾಯಿ ಅವಳಿಗೆ ಏನೇ ತಿಂತಾಳೆ ಅದು ಥ್ರೂ ದಿ ಅಂಬಿಲಿಕಲ್ ಕಾರ್ಡ್ ಒಳಗೆ ಕೂಸಿಗೆ ಮುಟ್ಟತ್ತೆ. ಹೀಗಾಗಿ ಹಿಂದಕ್ಕ ಎಲ್ಲ ಮಹಾಭಾರತದಲ್ಲಿ ಕಥೆ ಇತ್ತಲ್ಲ, ಏನ್ ಕೇಳ್ತಾ ಇದ್ಲು ತಾಯಿ ಕಥೆ ಒಳಗೆಲ್ಲ ಮಗು ಕೇಳ್ತಾ ಇತ್ತಂತ. ಈಗ ವಿಜ್ಞಾನದಿಂದ ಪ್ರೂವ್ ಆಗಿದೆ. ಬಸರೆಂಗ್ಸು ಗರ್ಭಿಣಿ ತಾಯಿ ಏನಿರ್ತಾಳೆ, ಏನ್ ಮಾಡ್ತಾಳೆ, ಅವಳು ತಿನ್ನೋದೇನು, ವಿಚಾರ ಏನು, ಹೇಳಿದ ಹಾಗೆ ಹುಟ್ಟಿದಂತ ಮಗುವಿನ ಮೇಲೆ ಅದರದ್ದು ಇಫೆಕ್ಟ್ ಡೆಫಿನೆಟ್ಲಿ ಇರುತ್ತೆ. ಅವಳು ಹೆಚ್ಚು ಜಂಕ್ ಫುಡ್ ತಿಂದ್ರೆ, ಈಗ ನಾವು ಸ್ಟಡಿ ಮಾಡ್ತಾ ಇದ್ದೇವೆ ನ್ಯೂ ಬಾರ್ನ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಎಷ್ಟಿದೆ ಅಂತ. 3 ತಿಂಗಳಲ್ಲಿ ನಮ್ಮ ಸ್ಟಡಿ ಹೊರಗೆ ಬರುತ್ತೆ ಲಿಪಿಡ್ ಅಸೋಸಿಯೇಷನ್ ಇಂದ. ಹುಟ್ಟಿದ ತಕ್ಷಣ ಮಗುವಿನ ಕೊಲೆಸ್ಟ್ರಾಲ್ ಏನಿದೆ ಅದನ್ನು ಸ್ಟಡಿ ಮಾಡ್ತಾ ಇದ್ದೇವೆ. ಆ ತಾಯಿ ಏನು ಉಣ್ತಿದ್ಲು ಅದು ಸ್ಟಡಿ ಮಾಡ್ತಾ ಇದ್ದೇವೆ. ಸೊ ತಾವು ಹೇಳಿದ ಹಾಗೆ ತಾಯಿಯ ಆರೋಗ್ಯ ಹುಟ್ಟುವಂತ ಮಕ್ಕಳ ಮೇಲೆ ಬಹಳ ಪರಿಣಾಮ ಬೀರ್ತದೆ.
ಬಹಳ ಡಾಕ್ಟರ್, ಇಂಪಾರ್ಟೆಂಟ್. ನನಗೆ ಬಹಳ ಆತಂಕ ಅನಿಸಿದ್ದು ಇತ್ತೀಚೆಗೊಂದು ಘಟನೆ ಕಾಡ್ತು. ಪಾಪ ಮಗು ಆಟ ಆಡೋವಾಗಲೇ ಕುಸಿದು ಬಿದ್ದು ಸಾವಿಗೀಡಾಗುತ್ತೆ, ಹಾರ್ಟ್ ಅಟ್ಯಾಕ್ ಆ ಮಗುಗೆ ಅಂತ ಅಂದಾಗ ನನಗೆ ನರ್ಗಿಸ್ಕೊಳ್ಳೋಕ್ಕಾಗಲಿಲ್ಲ. ಅಂದರೆ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು, ನಾವು ಜಂಕ್ ಫುಡ್ ತಿನ್ನಬೇಡಿ ಅಂತ ಹೇಳ್ತೀವಿ, ಆದರೆ ಪಾಪ ಮಕ್ಕಳು ಆಸೆ ಪಡುತ್ತೆ ಹೊರಗಡೆ ಹೋದಾಗ ಅದು ಕೊಡಿಸು ಇದು ಕೊಡಿಸು ಅಂತ. ಅದು ಕೊಡ್ಸೋಕ್ಕೂ ಕೂಡ ಭಯ ಪಡೋ ಪರಿಸ್ಥಿತಿನ ಈ ರೀತಿ ಫುಡ್ ಕೊಡ್ತಾರಲ್ಲ, ಕೊಳೆತ ಆಹಾರ ಸಪ್ಲೈ ಆಗುತ್ತೆ, ಕೊಳೆತ ಮಾಂಸ ಸಪ್ಲೈ ಆಗುತ್ತೆ ಅಂದರೆ ಯಾರ ಬಗ್ಗೆಯೂ ಕಾಳಜಿ ಇಲ್ಲ ಅಂತ. ಅಂದರೆ ಕಾಳಜಿ ಜೊತೆಗೆ ರಾಜು ಸರ್ ಒಂದು ಮಾತು ಹೇಳಿದ್ರು, ಮಾನವೀಯತೆ ಬೇಕು ಸರ್. ಯಾವುದಾದ್ರೂ ದಾನಗಳಲ್ಲಿ ಶ್ರೇಷ್ಠ ದಾನ ಅಂತ ಅಂದರೆ ಅನ್ನದಾನ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ನೀವು ಕಲಬೆರಕೆ ಕೊಳೆತ ಆಹಾರ ಸಪ್ಲೈ ಮಾಡ್ತೀರಿ ಅಂದರೆ ಇದಕ್ಕಿಂತ ಮೋಸ, ಇದಕ್ಕಿಂತ ವಿಪರ್ಯಾಸದ ಸಂಗತಿ ಮತ್ತೊಂದಿದೆಯಾ ಅಂತ ಅನಿಸ್ಬಿಡುತ್ತೆ ಅಂತ ಡಾಕ್ಟರ್. ತಾವು ಹೇಳೋದಂತ ಬಹಳ ನಿಜ. ಈಗ ಎಮ್ಮೆ ಹೋಗಬೇಕು, ತಾವು ಹೇಳಿದ ಹಾಗೆ 1 ಸ್ಟಾರ್ 2 ಸ್ಟಾರ್ ಫೇಮಸ್ ಬೆಟರಾ, 5 ಸ್ಟಾರ್ ಬೆಟರಾ, ಇದು ಇಂಥ ಕನ್ಫ್ಯೂಷನ್ ಆಗಿದೆ ಈಗಿನಿಂದ. ಆಹಾರದ ಬೆಲೆ ಎಷ್ಟೇ ಇರ್ಲಿ, ಯಾವುದೇ ಹೋಟೆಲ್ ಇರ್ಲಿ, ತಿನ್ನುವ ವ್ಯಕ್ತಿಯ ಆರೋಗ್ಯದ ಬೆಲೆಕ್ಕಿಂತ ಅದು ಹೆಚ್ಚು ಅನ್ನುವಂತಹದ್ದನ್ನ ಇದು ಬಹಳ ಗಮನಿಸಬೇಕು. ವ್ಯಕ್ತಿಯ ಓವರ್ ಆಲ್ ಆರೋಗ್ಯವನ್ನ ಯಾರು ಆಹಾರ ಸಪ್ಲೈ ಮಾಡ್ತಾರೆ ಅವರಿಗೆ ನೆನಪಿಡಬೇಕು. ಯಾಕಂದ್ರೆ ಫುಡ್ ನೀವು ಹೇಳಿದಾಗೆ ಲಾಂಗ್ ಟರ್ಮ್ ಇಫೆಕ್ಟ್. ಕ್ಯಾನ್ಸರ್ ಬಗ್ಗೆ ಬಹಳ ಸ್ಟಡಿಗಳು ನಡೀತಾ ಇದೆ. ಯಾರು ಈಗ ಫಾರ್ ಎಕ್ಸಾಂಪಲ್ ಬಿಲೋ ಪಾವರ್ಟಿ ಲೈನ್ ಅಂತ ನಾವೇನಂತೇವಿ, ಅವ್ರು ಉಣ್ತಕ್ಕಂತಹ ಊಟ, ಈಗ ಕೆಲವು ಕಡೆಗೆ ಹಸಿ ಮಾಂಸವನ್ನು ತಿಂತಾರೆ. ಡೈರೆಕ್ಟ್ಲಿ ಫ್ರಮ್ ದ ಆನಿಮಲ್ ದೇ ಈಟ್ ದ ಮೀಟ್. ಸೊ ಅವರಲ್ಲಿ ಏನು ಕಲ್ಚರ್ ತೋರಿಸ್ತದೆ, ಆ ಬ್ಲಡ್ ಕಲ್ಚರ್ ಮಾಡ್ತಾರೆ, ಇನ್ನುಳಿದ ಆ ಮಾಂಸದ ಬಗ್ಗೆ ಸ್ಟಡಿ ಮಾಡ್ತಾರೆ. ಬರೀ ಸಾಲ್ಮೋನೆಲಾನ ಅಥವಾ ಇನ್ನಿತರೆ ಅದಕ್ಕೂ ಹೆಚ್ಚು ಭಯಂಕರವಾದಂತಹ ಜಂತುಗಳು ಅದರಲ್ಲಿ ಇದೆಯಾ, ಇದು ಎಲ್ಲ ಸ್ಟಡಿ ಆಗ್ತಾ ಇದೆ ಥ್ರೂ ಔಟ್ ದ ವರ್ಲ್ಡ್. ಪ್ರೊಬ್ಯಾಬ್ಲಿ ತಾವು ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ಇದನ್ನೇ ಇಡುವುದಾದ್ರೆ 1 ವರ್ಷಕ್ಕೆ ಬಹಳ ಎಷ್ಟೋ ಎವಿಡೆನ್ಸ್ ಕಂಡು ಬರ್ತದೆ. ಎಸ್ ಡಾಕ್ಟರ್, ಥ್ಯಾಂಕ್ ಯು ಡಾಕ್ಟರ್. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಪ್ಯಾನಲಿಸ್ಟ್ಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಕೊಟ್ರಿ. ಎನಿವೇ, ಈ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ ನಾನು. ಈಗಿನ ಯಂಗ್ಸ್ಟರ್ಸು ಅಥವಾ ಮಕ್ಕಳು ಒಂದು ಅರ್ಥ ಮಾಡ್ಕೊಳ್ಬೇಕು, ಈವನ್ ದೊಡ್ಡವರು ಕೂಡ, ಗಂಡಸರು ಯಾರೇ ಇದ್ರೂ ಕೂಡ, ಮನೇಲಿ ಹೆಣ್ಣು ಮಕ್ಕಳು ಏನೇ ತಯಾರು ಮಾಡಿಕೊಟ್ರು ಕೂಡ ಅದನ್ನು ಒಂದು ರೀತಿ ನಾವು ಪಂಚಾಮೃತ ಅನ್ನೋ ರೀತಿಯಲ್ಲಿ ಊಟ ಮಾಡಿದ್ರೆ ಸಾಕು ಅನ್ಸುತ್ತೆ. ತಾಯಿ ಇವತ್ತು ಮಾಡಿರೋ ಸಾಂಬಾರನ್ನು ನಾಳೆ ಕೊಟ್ಟರೆ ಬೈಯೋರು ಸುಮಾರು ಜನ ಇದ್ದಾರೆ. ನಿನ್ನೆ ಮಾಡಿರೋ ಸಾಂಬಾರನ್ನು ನಮ್ಗೆ ಕೊಟ್ಟ ಇವತ್ತು ಅಂತ. ಬಟ್ ಹೋಟೆಲ್ಗಳಲ್ಲಿ ತಿಂಗಳಾನುಗಟ್ಟಲೆ ಇಟ್ಟು ಕೊಳೆತ ಆಹಾರ ಕೊಟ್ಟರು ಕೂಡ ಬಾಯಿ ಚಪ್ಪರಿಸ್ಕೊಂಡು ತಿಂತೀವಲ್ಲ, ಇದಕ್ಕಿಂತ ವಿಪರ್ಯಾಸದ ಸಂಗತಿ ಮತ್ತೊಂದಿದೆಯಾ ಅಂತ. ಹಾಗಾಗಿ ನಮ್ಮ ಆರೋಗ್ಯದ ಕಾಳಜಿ ಹೆತ್ತ ತಾಯಿ, ನಮ್ಮ ಮನೆಯ ಹೆಣ್ಣು ಮಕ್ಕಳು ಬಿಟ್ಟರೆ ಇನ್ಯಾರು ಕೂಡ ವಹಿಸೋದಕ್ಕೆ ಸಾಧ್ಯ ಇಲ್ಲ. ಲಕ್ಷ ಕೊಟ್ಟು ಕೋಟಿ ಕೊಟ್ಟು ಆಹಾರ ತರ್ತೀವಿ, ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ. ತಾಯಿ ಪ್ರೀತಿನೇ ಅಲ್ಲಿ ಸಿಗೋ ಆಹಾರನೇ. ಅದನ್ನ ಬಿಟ್ಟರೆ ಬೇರೆಲ್ಲೂ ಕೂಡ ಅಷ್ಟು ರುಚಿಯಾದಂಥ ಆಹಾರ ಸಿಗೋದಕ್ಕೆ ಸಾಧ್ಯ ಇಲ್ಲ. ಇನ್ಮೇಲಾದರೂ ಊಟಕ್ಕೆ ಬೆಲೆ ಕೊಡಿ, ತಿನ್ನೋ ಆಹಾರದ ಬಗ್ಗೆ ಕಾಳಜಿ ಇರಲಿ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಅಂತ ಹೇಳ್ತಾ